ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತು ಒಂದು ಚಾಕ್ಲೇಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಚಾಕ್ಲೇಟ್ ಹೇರ್ ಸ್ಟ್ಯಾಕ್ ಅಂತ. ಇದು ತುಂಬ ಈಸಿಯಾಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮತ್ತೆ ಮಕ್ಕಳು ಕೂಡ ಇದನ್ನ ಆ, ತುಂಬ ಇಷ್ಟಪಡ್ತಾರೆ. ಮತ್ತು ಅವರು ಕೂಡ ಮಾಡ್ಬೋದು ಜೊತೆಗೆ ನಮ್ಮ ಜೊತೆಗೆ. ಈಸಿ ರೆಸಿಪಿ ಇದು. ನೋಡೋಣ ಹಾಗಿದ್ರೆ ಹೇಗೆ ಮಾಡೋದು ಅಂತ. ಬನ್ನಿ. ನಾನ್ ತಗೊಂಡಿರೋಂಥ ಇಂಗ್ರೀಡಿಯೆಂಟ್ಸು ಬಟರ್ ಸ್ಕಾಚ್ ಚಾಕ್ಲೇಟ್ ಚಿಪ್ಪು, ಸೆಮಿ ಸ್ವೀಟ್ ಚಾಕ್ಲೇಟ್ ಚಿಪ್ಪು, ಮತ್ತೆ ಮಿಲ್ಕ್ ಚಾಕ್ಲೇಟ್ ಚಿಪ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಹೇರ್ ಸ್ಟ್ಯಾಕ್ ಮಾಡೋದಕ್ಕೆ ಪೊಟ್ಯಾಟೊ ಸ್ಟಿಕ್ಸ್ ಅಂತ ಸಿಗುತ್ತೆ ಇದು. ಇಲ್ಲ ಅಂತಂದ್ರೆ ಪ್ರೆಸಲ್ ಸಾರು ತಗೋಬೋದು. ಇವೆರಡ್ರಲ್ಲಿ ಒಂದು ಆಪ್ಷನ್ನು. ಮತ್ತೆ ಸಾಲ್ಟೆಡ್ ರೋಸ್ಟೆಡ್ ಪೀನಟ್ಸ್ ತಗೊಂಡಿದ್ದೀನಿ. ಈಗ ಹೇಗ್ ಮಾಡೋದು ಅಂದ್ರೆ, ಒಂದು ಅಗ್ಲ ಆಗಿರೋ ಪ್ಯಾನ್‌ಗೆ ನಾನು ನೀರ್ ಬಿಸಿಗಿಟ್ಟಿದ್ದೆ. ಈಗ ಅದ್ ಕುದೀತಾ ಇದೆ. ಇನ್ನೊಂದು ಪಾತ್ರೆ ಅದ್ರ ಮೇಲೆ ಇಟ್ಕೊಂಡು, ಈಗ ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀನಿ. ಚಾಕ್ಲೇಟ್‌ನ ನಾವು ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲೇ ನಾವು ಮೆಲ್ಟ್ ಮಾಡ್ಬೇಕು. ನಾನ್ ತೋರ್ಸಿರೋಂಥ ಚಾಕ್ಲೇಟ್‌ಗಳ್ನೇ ಇವ್ ಹಾಕ್ಬೇಕಂತ ಏನೂ ಇಲ್ಲ. ಯಾಕೆಂದ್ರೆ ಕೆಲವರಿಗೆ ಡಾರ್ಕ್ ಚಾಕ್ಲೇಟ್ ಕೂಡ ಇಷ್ಟ ಆಗತ್ತೆ. ಸೊ ನಾನು ಇಲ್ಲಿ ಎಲ್ಲದೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಏಕೆಂದ್ರೆ ಸೆಮಿ ಸ್ವೀಟ್ ಇರೋದು ಅಷ್ಟೊಂದು ಸ್ವೀಟ್ ಇರಲ್ಲ. ಮತ್ತೆ ಮಿಲ್ಕ್ ಚಾಕ್ಲೇಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ. ಮತ್ತೆ ಬಟರ್ ಸ್ಕಾಚ್ ಯಾಕೆ ಹಾಕೋದು ಅಂದ್ರೆ ಸ್ವಲ್ಪ ಟೇಸ್ಟು ಮತ್ತೆ ಸ್ಮೆಲ್ಲು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಬಟರ್ ಸ್ಕಾಚ್‌ನ ಜಾಸ್ತಿ ಆಡ್ ಮಾಡ್ಬಾರ್ದು. ಇದು ಯಾವುದು ಬೇರೆ ಚಾಕ್ಲೇಟ್‌ಗಳು ನಿಮ್ಗೆ 2 ಕಪ್ಪಷ್ಟು ಹಾಕಿದ್ವಿ ಅಂದ್ರೆ ಬಟರ್ ಸ್ಕಾಚ್ ನಿಮ್ಗೆ ಒಂದು ಅರ್ಧ ಕಪ್‌ಗಿಂತ ಒಂಚೂರು ಕಮ್ಮಿ ಹಾಕ್ಬೇಕಾಗತ್ತೆ. ಸಾಕಾಗತ್ತೆ ಅಷ್ಟೇನನೆ. ಯಾಕೆ ಅಂತಂದ್ರೆ ಅದು ತುಂಬಾ ಸ್ವೀಟ್ ಆಗೂ ಇರುತ್ತೆ. ಮತ್ತೆ ಸ್ವಲ್ಪ ಟೇಸ್ಟು ಅದೇ ಸ್ವಲ್ಪ ಜಾಸ್ತಿ ತಗೊಂಡ್ಬಿಡತ್ತೆ ಚಾಕ್ಲೇಟ್‌ಗಿಂತ. ಸೊ ಇದು ಕೂಡ ಅಂದ್ರೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಬಟರ್ ಸ್ಕಾಚ್ ಹಾಕೋದ್ರಿಂದ. ಈಗ ಇದೆಲ್ಲ ಮೆಲ್ಟ್ ಆಗ್ತಾ ಇದೆ. ಮೆಲ್ಟ್ ಆದ್ಮೇಲೆ ಇವಾಗ ನಾವು ಪೀನಟ್ಸ್ ಆಡ್ ಮಾಡ್ಕೋಬೇಕು. ಇದು ಇಷ್ಟಿಷ್ಟೇ ಕಪ್ಪು ಅಂತ ನಾನು ಹಾಕಿಲ್ಲ. ಯಾಕೆ ಅಂತ ಅಂದ್ರೆ ನಿಮ್ಗೆ ಯಾವ್ದ್ಯಾವ್ದು ಎಷ್ಟೆಷ್ಟು ಸ್ವೀಟ್ ಬೇಕಾಗತ್ತೆ ಅನ್ನೋದನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದ್ರೆ ಒಬ್ಬೊಬ್ರು ಡಾರ್ಕ್ ಚಾಕ್ಲೇಟ್ ಇಷ್ಟಪಡ್ತಾರೆ. ಇದಿಷ್ಟಪಡೋದ್ರಿಂದ. ಸೊ ನಾನು ಎಲ್ಲದೂ ಕೂಡ ಮಿಕ್ಸ್ ಮಾಡಿದ್ದೀನಿ. ಇಲ್ಲ ನೀವು ಒಂದೇ ಚಾಕ್ಲೇಟ್‌ನ ತಗೊಂಡು ಕೂಡ ಮಾಡ್ಬೋದು. ಈಗ ಏನ್ ಮಾಡ್ಬೇಕು ಅಂದ್ರೆ ಚಾಕ್ಲೇಟ್‌ನೆಲ್ಲ ಚೆನ್ನಾಗಿ ಮೆಲ್ಟ್ ಆದ್ಮೇಲೆ ಸ್ವಲ್ಪ ಪೀನಟ್ಸು ಮತ್ತೆ ಈಗ ಪೊಟ್ಯಾಟೊ ಸ್ಟಿಕ್ಸ್ ತೋರಿಸಿದ್ನಲ್ಲ ಅದು ಅಥವಾ ಪ್ರೆಸಲ್ಸ್ ಆದ್ರೂ ಯೂಸ್ ಮಾಡ್ಬೋದು. ಪ್ರೆಸಲ್ ಯೂಸ್ ಮಾಡಿದ್ರೆ ತುಂಬಾ ತಿನ್ ಆಗಿರುವಂತ ಪ್ರೆಸಲ್ಸ್ ಬರುತ್ತೆ. ಅದನ್ನ ಯೂಸ್ ಮಾಡಿದ್ರೆ ಇದಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಸೊ ಇದು ಅಥವಾ ಅದು ಯಾವ್ದಾದ್ರು ಒಂದು ಆಪ್ಷನಲ್ಲು. ಈಗ ಹಿಂಗೆ ಕೋಟ್ ಮಾಡ್ತಾ ಹೋಗ್ಬೇಕು. ಎಕ್ಸಾಕ್ಟ್ ಮೆಜರ್‌ಮೆಂಟ್ ಇದಕ್ಕಿಲ್ಲ. ಯಾಕೆ ಅಂತಂದ್ರೆ ಆ ಚಾಕ್ಲೇಟ್ ಮೆಲ್ಟ್ ಆಗಿ ಅದೆಲ್ಲದೂ ಕೂಡ ನೀವ್ ಏನೇನ್ ಪೀನಟ್ಸು ಮತ್ತೆ ಅದು ಪೊಟ್ಯಾಟೊ ಸ್ಟಿಕ್ಸ್ ಹಾಕಿರೋದು ಆ ಚಾಕ್ಲೇಟ್‌ನಲ್ಲಿ ಕೋಟ್ ಆಗ್ಬೇಕು. ಮತ್ತೆ ಏನಂತ ಅಂದ್ರೆ ತುಂಬಾ ಚಾಕ್ಲೇಟಿ ಆಗಿರ್ಬಾರ್ದು. ನೀಟಾಗಿ ಎಲ್ಲ ಕೋಟ್ ಆಗಿ ಈ ತರ ಉದ್ದುದ್ರಾಗಿರ್ಬೇಕು. ಇಷ್ಟ್ ಆದ್ಮೇಲೆ ನಾನಿವಾಗ ಬಟರ್ ಪೇಪರ್ ಹಾಸ್ಕೊಂಡಿದೀನಿ ಒಂದು ಪ್ಲೇಟ್‌ಗೆ. ಸೊ ಈಗ ಅದನ್ನ ಎಲ್ಲದು ಕೂಡ ಈಗ ಇಷ್ಟಿಷ್ಟೇ ಹಾಕ್ಕೋತಾ ಬರ್ಬೇಕು. ಚಾಕ್ಲೇಟ್ ಎಷ್ಟು ಸೈಜ್ ನಿಮಿಗ್ ಬೇಕಂತ ಅನ್ಸುತ್ತೋ, ಆ ತರ ಈ ಸಂಡಿಗೆ ಇಡ್ತಾರಲ್ಲ ಆ ತರ ಹಾಕ್ಬೇಕು. ನನ್ ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಮಕ್ಳಿಗಿದು ತುಂಬಾ ಇಷ್ಟ ಆಗತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೇನಂತ ಅಂದ್ರೆ ಈಗ ಹಾಕ್ತಾ ಹಾಕ್ತಾ ಈ ತರ ಬಂದಿರತ್ತಲ್ಲ, ಮತ್ತೆ ಕೆಳಗಡೆ ಉಳ್ದಿರೋಂಥದ್ದು ಕೂಡ ಸ್ವಲ್ಪ ಎಲ್ಲ ಚಾಕ್ಲೇಟ್‌ಗೆ ಮತ್ತೆ ಸ್ವಲ್ಪ ಪೀನಟ್ಸು ಇದು ಆಡ್ ಮಾಡ್ಕೊಂಡು ಎಕ್ಸ್ಟ್ರಾ ಹಾಕ್ಬೋದು. ಇದನ್ನ ಒಂದ್ 2 ಅವರ್ ಫ್ರೀಜರಲ್ಲಿ ಇಟ್ರೆ ಸಾಕು. ಈ ತರ ಗಟ್ಟಿ ಆಗತ್ತೆ. ಈಗ ನಾನು ಪ್ಲಾಸ್ಟಿಕ್ ವ್ರಾಪ್ ತಗೊಂಡಿದ್ದೀನಿ. ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು, ಇಲ್ಲಿ ನೋಡಿ ಇದನ್ನ ಫ್ಲಾಟ್ ಇರೋ ಬೇಸ್‌ನ ಈ ತರ ಮೇಲ್ಗಡೆ ಬರೋ ತರ ಇಟ್ಕೊಂಡು, ನಾನಿದನ್ನ ಕೆಳಗಡೆ ಹೀಗೆ ವ್ರಾಪ್ ಮಾಡಿದ್ರೆ ಅವಾಗ ಚಾಕ್ಲೇಟ್ ರೆಡಿ ಆಗತ್ತೆ. ಈಗ ಯಾರಿಗಾದ್ರೂ ಕೊಡ್ಬೋದು. ಈಗ ಗಿಫ್ಟ್ ಕೊಡ್ಬೇಕಾಗತ್ತೆ. ಈಗ ಕ್ರಿಸ್ಮಸ್ ಬರ್ತಾ ಇದೆ. ಟೀಚರ್ಸ್‌ಗಳಿಗೆಲ್ಲ ನಾನಿದನ್ನ ಪ್ರತಿ ವರ್ಷ ಮಾಡ್ಕೊಡ್ತೀನಿ. ಸೊ ನಾನೇ ಮನೇಲಿ ಮಾಡಿ ಮಕ್ಳು ಕೂಡ ಎಂಜಾಯ್ ಮಾಡ್ತಾರೆ ನನ್ ಜೊತೆ ಮಾಡೋದಕ್ಕೆ. ಇವತ್ ನನ್ ಮಗ ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡ್ತಾ ಇದ್ದ. ಇದನ್ನ ನನ್ಗೆ ಹೇಳ್ಕೊಟ್ಟಿದ್ದು ನನ್ ಫ್ರೆಂಡು. ಅವ್ರು ನಮ್ ಜೊತೆಗಿಲ್ಲ ಇವತ್ತು. ಬಟ್ ಆದ್ರೆ ಅವ್ರ ರೆಸಿಪಿ ನನ್ ಜೊತೆಗಿದೆ. ಸೊ ನಾನ್ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತಿದ್ದೀನಿ. ನಾ ಸುಮಾರು ಇದನ್ನ ಕಲ್ತ್ಕೊಂಡು ಒಂದು 11, 12 ವರ್ಷ ಆಯ್ತು ಅಂತ ಅನ್ಕೋತೀನಿ. ಸೊ ಪ್ರತಿ ವರ್ಷ ನಾನ್ ಕ್ರಿಸ್ಮಸ್ಸಿಗೆ ಇದನ್ನ ಮಾಡಿ ನಾನು ಟೀಚರ್ಸ್‌ಗಳಿಗೆ ಮತ್ತೆ ನಮ್ ನೇಬರ್ಸು ಮತ್ತೆ ನನ್ ಫ್ರೆಂಡ್ಸ್‌ಗಳಿಗೆಲ್ಲ ಇದನ್ನ ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ರೂ ಇಷ್ಟಪಡ್ತಾರೆ ಇದು ಹೇಸ್ಟ್ಯಾಕ್ ಚಾಕ್ಲೇಟ್ ಅಂತ ಅಂದ್ರೆ. ನೀವು ಒಂದ್ಸತಿ ನಿಮ್ ಮಕ್ಳ ಜೊತೆ ಇದನ್ನ ಟ್ರೈ ಮಾಡಿ. ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಮಕ್ಳಿಗೆ ಇದು ಇಷ್ಟ ಆಯ್ತಾ ಏನು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್‌ಗೆ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್. ಹ್ಯಾಪಿ ಕ್ರಿಸ್ಮಸ್.